ಕ್ರಿಸ್ತ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇನ್ನೊಂದು ಆವರ್ತಿ ದೇವರ ವಾಕ್ಯಗಳನ್ನು ಕೇಳುವಂಥ ಆಸಕ್ತಿ ಮತ್ತು ಮನಸ್ಸನ್ನು ದೇವರಾತ್ಮನು ನಮಗೆ ಕೊಟ್ಟಿರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ CSI ಆಲ್ಮನಕ್ನ ಪ್ರಸ್ತಾಪದ ವಿಷಯ ಲೈಫ್ ಸೇವಿಂಗ್ ಫೇತ್ ಎಂಬುದಾಗಿ, ಜೀವ ಬದುಕಿಸುವ ನಂಬಿಕೆ. ಪ್ರಿಯರೇ, ನೇಮಕವಾದಂಥ ಪರಿಚ್ಛೇದಗಳು ಈ ರೀತಿಯಾಗಿದೆ. ಹಳೆಯ ಒಡಂಬಡಿಕೆಯಿಂದ ಅರಸುಗಳ 2ನೇ ಪುಸ್ತಕ 4ನೇ ಅಧ್ಯಾಯ 1ರಿಂದ 7ರವರೆಗೆ, ಕೀರ್ತನೆಗಳು 72, ಅಪೋಸ್ತಲರ ಕೃತ್ಯಗಳಿಂದ 5ನೇ ಅಧ್ಯಾಯ ವಚನ 12ರಿಂದ 16ರವರೆಗೆ ಮತ್ತು ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 26ರವರೆಗೆ. ಪ್ರಿಯರೇ, ಜೀವನ ದೇವರ ಅನುದಾನವಾಗಿದೆ, ದೇವರ ಆಶೀರ್ವಾದ. ಜೀವನ ದೇವರು ತಾನೇ ನಮಗೆ ಕೊಟ್ಟಂತ ಕೊಡುಗೆಯಾಗಿದೆ. ಜೀವನ ದೇವರ ನಡೆಸುವಿಕೆಯಿಂದ ದೇವರಿಗಾಗಿ ಸಮರ್ಪಿಸುವ ಒಂದು ಬದ್ಧತೆ, ಅದೇ ವೇಳೆ ಕ್ರಮವೂ ಕೂಡ ಆಗಿದೆ. ಈ ಜೀವವನ್ನು ಸಂರಕ್ಷಿಸಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಕರ್ತವ್ಯ. ಪರಸ್ಪರ ಜೀವ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಅನೇಕ ಸಾರಿ ಜೀವ ಎಂಬುದಾಗಿ ಹೇಳುವಾಗ ಅಥವಾ ಜೀವನ ಎಂಬುದಾಗಿ ಹೇಳುವಾಗ ನಾವು ದೇಹವನ್ನ ಅಥವಾ ನಮ್ಮ ಬದುಕನ್ನ ಸೂಚಿಸಿ ಹೇಳುತ್ತೇವೆ. ಆದರೆ ಸತ್ಯವೇದದ ಹಿನ್ನೆಲೆಯಲ್ಲಿ ಜೀವ ಎಂಬುದಾಗಿ ಹೇಳುವಾಗ ಅದು ಆತ್ಮಕ್ಕೆ ಸಂಬಂಧಪಟ್ಟಂತೆ ವಿವರಿಸಲ್ಪಟ್ಟಿದೆ. ಇಡೀ ಸೃಷ್ಟಿಯಲ್ಲಿ ಈ ಜೀವನ ಕ್ರಮವನ್ನ ಸಮತೋಲನವಾಗಿಡಲು ಪ್ರತಿಯೊಂದೊಂದು ಕೂಡ ಕಾರ್ಯ ಮಾಡುತ್ತಿದೆ. ಅದರಲ್ಲಿ ಸಸ್ಯ ಸಂಕುಲ, ಜೀವ ಸಂಕುಲ, ಪ್ರಾಣಿ ಸಂಕುಲ, ಪ್ರತಿಯೊಂದೊಂದು. ಸೃಷ್ಟಿಯ ಕಿರೀಟಪ್ರಾಯವಾಗಿರುವಂಥ ಮನುಷ್ಯರು ಎಲ್ಲ ಜೀವಿಗಳಿಗಿಂತ ಹೆಚ್ಚಾಗಿ ಸಂರಕ್ಷಣೆ ಮಾಡಿ ಕಾರ್ಯ ನಿರ್ವಹಿಸಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ದಿನಮಾನಗಳಲ್ಲಿ ನಾವು ಮಾನವರ ಜೀವನ ಮತ್ತು ಜೀವವನ್ನು ಗಮನಿಸುವಾಗ ಸೃಷ್ಟಿಯನ್ನು ಸಂರಕ್ಷಿಸುವ ಕಡೆಗಿನ ಬೇಜವಾಬ್ದಾರಿ ಮತ್ತು ಸ್ವಾರ್ಥಮಯ ಜೀವನಗಳಿಂದಾಗಿ ಜೀವ ಸಂಕುಲಗಳ ವಿನಾಶವಾಗಿದೆ. ಜೀವ ಶ್ರೇಷ್ಠ ಮತ್ತು ಅಮೂಲ್ಯವಾದದ್ದು ಎಂಬುದನ್ನು ಮನುಷ್ಯರು ಮರೆತಂತೆ ಕಾಣುತ್ತದೆ. ನಾನು ಮಾತ್ರ ಬದುಕಬೇಕು, ನನಗೆ ಮಾತ್ರ ಬೇಕು, ನಾನು ಬೆಳೀಬೇಕು, ನನ್ನ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳವರೆಗೆ ಆಸ್ತಿ ಮಾಡಬೇಕು ಎನ್ನುವಂಥ ಸ್ವಾರ್ಥಪರ ಮತ್ತು ಸಂಕುಚಿತ ಮನೋಭಾವನೆಗಳನ್ನು ಇಂದಿನ ದಿನಮಾನಗಳಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಸೊ ಇಂತಹ ಸ್ವಾರ್ಥಮಯ ಪ್ರಪಂಚದಲ್ಲಿ ಜೀವದ ಮತ್ತು ಜೀವನದ ಆ ಬೆಲೆಯನ್ನ ಮತ್ತು ಉದ್ದೇಶಗಳನ್ನು ತಿಳುಕೊಂಡವರಾಗಿ, ಜೀವ ಮತ್ತು ಜೀವನ ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳಾಗಿರುವುದರಿಂದ, ದೇವರ ಮೂಲಕವಾಗಿ ರೂಪುಗೊಳ್ಳುವಂತ ಅಸ್ತಿತ್ವವಾಗಿರುವುದರಿಂದ, ಆ ಜೀವವನ್ನು ಕೊಟ್ಟಂತ ಪರಮಾತ್ಮನಲ್ಲಿ ಅರ್ಥಾತ್ ಪ್ರಭು ಯೇಸು ಸ್ವಾಮಿಯ ಮೂಲಕ ತಂದೆಯಾದ ದೇವರಲ್ಲಿ ನೆಲೆಗೊಂಡು ನಮ್ಮ ಜೀವನವನ್ನ ಕರ್ತನ ಮೂಲಕವಾಗಿ ನಡೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ಇಂಥ ವಿಶ್ವಾಸದ ಬದುಕು ಜೀವ ಮತ್ತು ಅದರ ಸಮೃದ್ಧಿಯನ್ನ ನನಸು ಮಾಡುವಂಥದ್ದಾಗಿದೆ. ಪ್ರಿಯರೇ, ನಾವು ಬದುಕಿ ಉಳಿಯಬೇಕಾದ್ರೆ ಯೇಸುಸ್ವಾಮಿಯ ನಂಬಿಕೆಯಲ್ಲಿ ಜೀವಿಸುವಂಥದ್ದು ಅತ್ಯಗತ್ಯ. ಅದನ್ನೇ ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಯಾರು ಯೇಸುಸ್ವಾಮಿಯನ್ನ, ಆತನ ದಾರಿಯಲ್ಲಿ ನಡೆಯುವಂತ ಮನಸ್ಸು ಆಸಕ್ತಿಗಳನ್ನು ತೋರುತ್ತಾರೆ, ಅಂಥವರಿಗೆ ಈ ಜೀವದ ಆಶೀರ್ವಾದ ಕರ್ತನ ಮೂಲಕವಾಗಿ ಬರುವಂತದ್ದಾಗಿದೆ. ಯಾರು ನನ್ನನ್ನು ನಂಬುತ್ತಾರೆ, ಅದನ್ನೇ ಸ್ವಾಮಿ ಹೇಳ್ತಾನೆ, ಅವರು ಸತ್ತರೂ ಬದುಕ್ತಾರೆ ಮತ್ತು ಬದುಕುತ್ತಾ ನಂಬುವಂತವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಹಳೆಯ ಒಡಂಬಡಿಕೆಯ ಪರಿಚ್ಛೇದದಲ್ಲಿ ನಾವು ಗಮನಿಸ್ತೇವೆ, ಒಂದು ಬಡತನದ ಪರಿಸ್ಥಿತಿ ಅನಾವರಣವಾಗಿದೆ. ಇಂದು ಎಷ್ಟೋ ಕುಟುಂಬಗಳು ಅನುಭವ ಮಾಡುತ್ತಿರುವಂತ ಪರಿಸ್ಥಿತಿ ಬಡತನ. ನಂಬಿಕೆಯ ಕುಟುಂಬದಲ್ಲಿ ಇದ್ದರೂ ಕೂಡ, ನಂಬಿಗಸ್ತಿಕೆಯ ದಾರಿಯಲ್ಲಿ ನಡೆದರೂ ಸಹ ಅನೇಕ ಸಾರಿ ಇಂತಹ ದಬ್ಬಾಳಿಕೆಯ ಪರಿಸ್ಥಿತಿಗಳಿಗೆ ಅನೇಕರು
ಒಳಗಾಗುತ್ತಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಂದಿನ ಬಂಡವಾಳಶಾಹಿಗಳ ಅಥವಾ ಸಾಲ ಬಡ್ಡಿಯನ್ನು ತಕ್ಕೊಳ್ಳುವಂತ ದೌರ್ಜನ್ಯಗಳಿಗೆ ಅನೇಕರು ಬಲಿಯಾಗುತ್ತಾ ಇದ್ದಾರೆ. ಪ್ರವಾದಿ ಅಥವಾ ಇವರನ್ನ ಪ್ರತಿನಿಧಿಸುವಂತ ಸಭೆಗಳು ಇಂತಹ ಪರಿಸ್ಥಿತಿಗಳಿಗೆ ಯಾವ ರೀತಿ ಸ್ಪಂದಿಸುತ್ತದೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಪ್ರವಾದಿಯ ದೈವ ಶಕ್ತಿಯನ್ನ ಸ್ವಾರ್ಥ ಲಾಭಕ್ಕಾಗಿ, ಅವರ ಆಸ್ತಿ ಶೇಖರಣೆಗಾಗಿ ಬಳಸದೆ ನಂಬಿಗಸ್ತ ಕುಟುಂಬವನ್ನ ಮುಂದೆ ಸುಖದ ಬಾಳಿಗೆ ನಡೆಸಲು ವಿನಿಯೋಗಿಸಲ್ಪಡ್ತದೆ. ಇಂದಿನ ಅದ್ಭುತಗಳು ಇಂತಹ ಕುಟುಂಬಗಳು ನಂಬಿಗಸ್ತಿಕೆಯಲ್ಲಿ ಬಾಳುವಂತೆ ಮಾಡುವಂತ ಸಂಪನ್ಮೂಲಗಳಾಗಬೇಕು. ಅದ್ಭುತಗಳು ನಂಬಿಕೆಯನ್ನು ಹುಟ್ಟಿಸುವುದು ಮಾತ್ರವಲ್ಲದೆ ನಿರಂತರವಾದ ಬೆಳವಣಿಗೆಯ ಸಾಧನವಾಗಬೇಕು ಎನ್ನುವಂಥದ್ದು ಪ್ರಾಮುಖ್ಯವಾದಂತಹ ವಿಷಯ. ಅದನ್ನೇ ದೇವರ ವಾಕ್ಯ ಹೇಳ್ತಿದೆ, ನಂಬಿಕೆಯನ್ನು ಹುಟ್ಟಿಸುವಂತವನು ಪೂರೈಸುವಂತವನು ಆಗಿರುವಂತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತ ನಂಬಿಕೆಯ ಓಟವನ್ನ ಸ್ಥಿರಚಿತ್ತದಿಂದ ಓಡಲು ಅಭ್ಯಾಸ ಮಾಡಬೇಕು. ದೇವರ ಮಕ್ಕಳಿಗೆ ನಂಬಿಕೆಯ ಜೀವನ ಅವಿಭಾಜ್ಯ ಅಂಗವಾಗಬೇಕು. ಅದನ್ನೇ ಸ್ವಾಮಿ ಈಗಾಗಲೇ ಕೇಳಿಸಿಕೊಂಡ ಪ್ರಕಾರ, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಕೀರ್ತನಗಾರ ಹೇಳ್ತಾನೆ, ನನ್ನ ತಲೆಗೆ ತೈಲಾಭಿಷೇಕ ಮತ್ತು ನಿನ್ನ ತೈಲ ಅಭಿಷೇಕಗಳಿಂದ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಎಲ್ಲ ಸ್ಥಿತಿಗತಿಗಳಲ್ಲಿ ನಂಬಿಕೆ ಏಕ ರೀತಿಯಾಗಿ ಪ್ರತಿಫಲಿಸಲ್ಪಡಬೇಕು. ಹಳೆ ಒಡಂಬಡಿಕೆಯ ಜನರು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳೆಂಬ ಬುನಾದಿಯ ಮೇಲೆ ಕಟ್ಟಲ್ಪಟ್ಟಂತ ನಂಬಿಕೆಯ ಸಮುದಾಯವಾಗಿ ಚಿತ್ರಿಸಲ್ಪಟ್ಟಿತ್ತು. ಅದೇ ರೀತಿ ಆ ನಂಬಿಕೆ ಹೊಸ ಇಸ್ರಾಯೇಲರ ತಳಹದಿಯಾಗಿದೆ ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಇನ್ನು ಕೀರ್ತನಗಾರ ಬಹಳ ಸುಂದರವಾಗಿ ಹೇಳುವಂತೆ, ದೇವರ ಆಶ್ರಿತರಿಗೆ ಆಶೀರ್ವಾದ, ಆರೋಗ್ಯ, ಆಹಾರ, ನೆಮ್ಮದಿ ಪ್ರವಾದಿಸಲ್ಪಡ್ತದೆ ಎಂಬುದನ್ನು ಪ್ರತಿಪಾದಿಸುತ್ತಾನೆ. ಯುವಕನಾದಂಥ ಸೊಲೊಮೋನ ತಂದೆಯ ಹಾದಿಯಲ್ಲಿ ನಡೆಯಲು ಆರಂಭಿಸಿ ದೇವರ ಆಶೀರ್ವಾದಗಳನ್ನು ಕೋರಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ನಂಬಿಕೆಯ ಜೀವನ ಕುಟುಂಬದಿಂದ ಕುಟುಂಬಕ್ಕೆ, ಮೂಲಪಿತೃಗಳಿಂದ ಮಕ್ಕಳು ಮೊಮ್ಮಕ್ಕಳಿಗೆ ಹಸ್ತಾಂತರವಾಗಬೇಕಾದಂಥ ಒಂದು ಪ್ರಕ್ರಿಯೆ ಎಂಬುದನ್ನು ಹೇಳುತ್ತಾ ಇದ್ದಾನೆ. ಈ ಮೂಲಕ ಸ್ವಾಮಿಯ ನಂಬಿಗಸ್ತಿಕೆಯಲ್ಲಿ ಕುಟುಂಬವಾಗಿ ಬೆಳೆದು ಆ ಕುಟುಂಬ ಜೀವದ ದಾರಿಯಲ್ಲಿ ನಡಿಲಿಕ್ಕಾಗುವ ಹಾಗೆ ದೇವರು ತಾನೇ ಇಂದು ನಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ಅನೇಕ ಜನರು ರೋಗಗಳಿಂದ, ದೆವ್ವ ಪೀಡೆಗಳಿಂದ ನರಳುತ್ತಾ ಯೇಸುವಿನ ಬಳಿಗೆ ಬಂದಾಗ ಆ ಯೇಸು ಸ್ವಾಮಿ ಅವರನ್ನ ಬಿಡುಗಡೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾನೆಂಬುದು ಅನೇಕ ಕಡೆಗಳಲ್ಲಿ ಸಾಬೀತಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಆದಿ ಅಪೋಸ್ತಲರ ಕಾರ್ಯಗಳು ಯೇಸು ಕರ್ತನನ್ನ ಅಂಗೀಕರಿಸಿಕೊಂಡು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ಬಾಳುವಂತ ಪ್ರತಿಯೊಬ್ಬನಿಗೂ ಬಿಡುಗಡೆಯ ಅನುಭವಕ್ಕೆ ನಡೆಸ್ತಾ ಇದ್ರು ಎಂಬುದನ್ನು ನಾವು ಅಪೋಸ್ತಲರ ಕೃತ್ಯಗಳಲ್ಲಿ ಓದುತ್ತೇವೆ. ಶಿಷ್ಯರಿಗೆ ಅನೇಕ ಸಾರಿ ಯೇಸುಸ್ವಾಮಿ ಮಾಡಿದ್ದು ಮಾಡಲಿಕ್ಕೆ ಸಾಧ್ಯವಾಗದೇ ಹೋಯಿತು ಎನ್ನುವಂತ ವಿಷಯಗಳನ್ನು ಗಮನಿಸುವಾಗ ಅವರ ಅಲ್ಪ ನಂಬಿಕೆಯೇ ಅದಕ್ಕೆ ಕಾರಣ ಎಂಬುದನ್ನು ಕೂಡ ಗುರುತಿಸುತ್ತೇವೆ. ಇನ್ನು ಸುವಾರ್ಥ ವೇದ ಭಾಗದಲ್ಲಿ ನಾವು ದೇವರ ವಾಕ್ಯದಲ್ಲಿ ಕೇಳಿಸಿಕೊಂಡ ಪ್ರಕಾರ ಒಂದು ನಂಬಿಕೆಯಲ್ಲಿ ಜೀವಿಸುವಂತ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಂತ, ಅಂದ್ರೆ ಯೇಸುಸ್ವಾಮಿಯಲ್ಲಿ ನಮಗೆ ಬಿಡುಗಡೆ ಮತ್ತು ಸಮಾಧಾನ ಎನ್ನುವಂತ ಸತ್ಯಾಂಶವನ್ನು ಅರಿತು ಅಸ್ವಸ್ಥನಾದಂತಹ ಪಾರ್ಶ್ವವಾಯು ರೋಗಿಯನ್ನ ಯೇಸುವಿನ ಬಳಿಗೆ ತರಲು ಪ್ರಯಾಸ ಪಡುತ್ತಾ ಇದ್ದಾರೆ. ಅವರ ದೊಡ್ಡ ಸಾಹಸದೊಂದಿಗೆ ರೋಗಿಯು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ವ್ಯಕ್ತಪಡಿಸಿದ್ರೂ ಅವನು ಕ್ರಿಸ್ತನ ಬಳಿಗೆ ಬರಲು ಅಸಹಾಯಕನಾಗಿದ್ದಾನೆ. ಇಲ್ಲಿ ನಂಬಿಕೆ ಒಬ್ಬ ವ್ಯಕ್ತಿಗಿಂತ ಅವನ ಸಂಗಡಿಗರಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂಥದ್ದು ಪ್ರಕಟವಾಗಿದೆ. ಯೇಸು ಪ್ರಭು ಶ್ರೇಷ್ಠವಾದ ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಯನ್ನ ಸ್ವಸ್ಥಪಡಿಸಿದನು. ನಂಬಿಕೆ ಒಬ್ಬನ ಜೀವನವನ್ನು ರೂಪಿಸುವಲ್ಲಿ ಅದು ಬಳಕೆಯಾಯಿತು ಮತ್ತು ಬಿಡುಗಡೆಯ ಆಶೀರ್ವಾದವನ್ನು ತಂದಿತು ಎಂಬುದನ್ನು ಗಮನಿಸುತ್ತೇವೆ. ಪ್ರಿಯರೇ, ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಜನರು ಅಸಂಖ್ಯವಾದಂತಹ ಬಡತನಗಳಿಂದ, ರೋಗಗಳಿಂದ, ಸಾಲ ಬಾಧೆಗಳಿಂದ, ಅಸಹಾಯಕತೆಗಳಿಂದ ಇನ್ನು ಅನೇಕ ಜನರು ಹೇಳಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇಂಥವರ ಬಿಡುಗಡೆಯ ಕಾರ್ಯಕ್ಕಾಗಿ ನಂಬಿಕೆಯ ಜೀವನ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಬಿಡುಗಡೆಯು ಕರ್ತನ ಕಡೆಗೆ ಇತರರನ್ನ ನಡೆಸುವಂತ ನಂಬಿಕೆ ಪ್ರತಿಯೊಬ್ಬರಲ್ಲಿ ಇಂದು ರೂಪುಗೊಳ್ಳಬೇಕು. ದೇವರು ನಂಬಿಗಸ್ತನು, ಆತನ ವಾಗ್ದಾನಗಳು ಎಂದಿಗೂ ನಿಷ್ಫಲವಾಗಿ ಹೋಗುವುದಿಲ್ಲ.
ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುವಿ ಎನ್ನುವಂತ ಆಶೀರ್ವಾದ ಎಲ್ಲರಿಗೆ ಸಿಕ್ಕುವಂತಾಗಬೇಕು. ನಮ್ಮೆಲ್ಲರ ನಂಬಿಕೆ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರುವಂತಾಗಬೇಕು. ಯಾಕಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂತೆ ಎಂಬುದನ್ನು ಯಾಕೋಬನು ಹೇಳ್ತಾನೆ. ಅಸಹಾಯಕತೆಯಲ್ಲಿ, ನೋವಿನಲ್ಲಿ, ಪಾಪದಲ್ಲಿ ನೊಂದಿರುವಂತ ಜನರಿಗೆ ನಮ್ಮ ನಂಬಿಕೆಯ ಮೂಲಕ ಎಲ್ಲರಿಗೆ ಬಿಡುಗಡೆಯ ನಾಯಕನಾದಂಥ ಯೇಸು ಕ್ರಿಸ್ತನ ಆಶೀರ್ವಾದ ಸಿಕ್ಕಿ ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಮ ಜೀವವನ್ನು ಕಾಪಾಡುವಂತ ಕರ್ತನ ಕೈಗಳಲ್ಲಿ ನಮ್ಮ ಜೀವನವನ್ನು ಒಪ್ಪಿಸಿ ಆತನ ಮಾರ್ಗದಲ್ಲಿ ನಡಿಲಿಕ್ಕಾಗುವ ಹಾಗೆ ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತನ ದಾರಿಯಲ್ಲಿ ನಡೆಸಲಿ. ಆಮೆನ್.